ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಯಾಕಪ್ಪ ಏನಾಯ್ತು? ಇನ್ನೇನಪ್ಪ ಆಗ್ಬೇಕು? ನೋಡಪ್ಪ ನೋಡು ಅವಳ ಸ್ಥಿತಿ ನೋಡು ಹೆಂಗಿದ್ದಾಳೆ, ಜೀವಂತ ಶವವಾಗಿದ್ದಾಳೆ. ಸುಮ್ಮನ ಅಂತ ಕನ್ವರ್ಸ್ತಾ ಇದ್ದಾಳೆ. ಅಮ್ಮ ನಿಮ್ಮನ್ನೆಲ್ಲ ಹೆತ್ತ ತಪ್ಪಿಗೆ ತಂದೆ ತಾಯಿಗೆ ಏನಾದ್ರೂ ನಾವೇ ಫೋನ್ ಮಾಡಿ ನಿಮ್ಮನ್ನ ಕರ್ಸೋಂತ ದುಸ್ಥಿತಿ ಬಂದೋಯ್ತು. ನಾ ಎಲ್ಲೂ ಹೋಗಿಲ್ಲಮ್ಮ, ನಾನು ನೋಡಮ್ಮ. ಅಮ್ಮ ತೀರ್ಥ ಸುಮ್ಮನ ಕರ್ಸು. ಸುಮ್ಮನವ್ರು ಖಂಡಿತ ಬರ್ತಾರಮ್ಮ, ಖಂಡಿತ ಈ ಮನೆಗೆ ಬರ್ತಾರೆ. ಆದ್ರೆ ಈಗಲ್ಲಮ್ಮ. ಈಗಲ್ಲಂತ ಯಾಕೆ ಕೇಳ್ತೀಯೋ? ನನ್ನ ತಾಳ್ಮೆ ಕಟ್ಟೆ ಹೊಡೆದೋಗಿದೆ. ಆ ಹುಡುಗಿನ ಈ ಕೂಡಲೇ ಮನೆಗೆ ಬರ್ಬೇಕು ಅಂತ ಫೋನ್ ಮಾಡು. ಹೋಗು. ಅಪ್ಪ ಏನ್ ಹೇಳ್ತಾ ಇದ್ದೀರಾ? ಸತ್ಯನೇ ಹೇಳ್ತಾ ಇದ್ದೀನಿ. ನಿನಗೆ ಸುಮನ ಎಷ್ಟು ಮುಖ್ಯನೋ ನನಗೆ ನನ್ನ ಪೊದ್ದನು ಅಷ್ಟೇ ಮುಖ್ಯ ಕಣೋ. ಅವಳಿಗೋಸ್ಕರ ನನ್ನ ಸ್ವಾಭಿಮಾನದ ಮೆಟ್ಲಿಡಿದು ಯಾರಿಗೆ ಎಷ್ಟು ಸರಿ ಬೇಕಾದ್ರೂ ಸೋಲಕ್ಕೆ ತಯಾರಾಗಿದ್ದೀನಿ. ನೀನು ಹೆಂಡತಿಗೆ ಫೋನ್ ಮಾಡು. ಅವ್ರು ಬರಲ್ಲಪ್ಪ. ತೀರ್ದಾದ್ರು ನೋಡು. ಏನು ಹುಡುಗಾಟ ಆಡ್ತೀರಾ ನೀವೆಲ್ಲ? ನಾನ್ ಕರೆದ್ರೆ ಬರಲ್ಲಪ್ಪ. ಯಾಕೋ ಅಷ್ಟೊಂದು ಸೊಕ್ಕ ಅವಳಿಗೆ? ಸೊಕ್ಕಲ್ಲಪ್ಪ, ನಿಮ್ಮಲ್ಲಿ ಪ್ರೀತಿ ಗೌರವ ಮಾವನೇ ನನ್ನ ಬಾಯಿ ಬಿಟ್ಟು ಕರೆಯೋವರೆಗೂ ನಾನು ಈ ಮನೆ ತುಳಿಯಲ್ಲ ಅಂತ ಹೇಳಿದ್ದಾರೆ. ನೀವೇ ಕರಿಬೇಕಪ್ಪ. ಫೋನ್ ಮಾಡ್ಕೊಡು. ತೋಳಿಯಪ್ಪ. ಅಜಯ್, ಶಾಂತಕ್ಕನ ಮನೆಗೆ ಹೋಗಿ ಬರ್ತೀನಿ ಕಣೆ. ಹೇಳಿ ಸಾಹೇಬ್ರೆ. ಸಾಹೇಬ್ರಪ್ಪ ಮಾತಾಡೋದು ಕಣಮ್ಮ. ನಮಸ್ತೆ ಮಾವ. ಹೇಳಿ ಮಾವ, ಏನ್ ವಿಷಯ? ನೋಡಮ್ಮ, ನೀನ್ ಏನೇ ಕೆಲಸ ಇದ್ರು ಎಲ್ಲದನ್ನು ಬದಿಗೊತ್ತಿ ಈ ತಕ್ಷಣವೇ ಮನೆಗೆ ಬಂದ್ಬಿಡಮ್ಮ. ಪ್ಲೀಸ್. ಬರ್ತೀರಾ? ಖಂಡಿತವಾಗ್ಲೂ ಬರ್ತೀನಿ. ಹಲೋ ಸುಮ್ನವ್ರೆ. ಸಾಹೇಬ್ರೆ ಕೇಳಿಸ್ಕೊಂಡ್ರ? ನೀವು ಯಾವಾಗಲೇ ಮನೆಗೆ ಬರ್ಬೇಕಂತೆ. ಮಾವ ಒಂದೇ ಸಲ ಮನ್ಸು ಬದಲಾಯಿಸ್ಬಿಟ್ರು. ಅದೆಲ್ಲ ನಾ ಬಂದ್ಬಿಟ್ಟು ಹೇಳ್ತೀನಿ. ನೀವು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ. ಅಪ್ಪ ನಾನು ಈಗಲೇ ಹೋಗಿ ಕರ್ಕೊಂಡು ಬರ್ತೀನಿ. ಅಮ್ಮ ನೀನೇನು ಬೇಜಾರು ಮಾಡ್ಕೋಬೇಡಮ್ಮ, ಸುಮ್ಮನವ್ರು ಮನೆಗೆ ಬಂದೇ ಬರ್ತಾರೆ. ಆಯ್ತು ಕಡೆ, ಬರ್ತಾಳೆ. ಇನ್ನು ಅರ್ಧ ಗಂಟೆಲಿ ಬರ್ತಾಳೆ. ನನಗೆ ನಿನಗಿಂತ ಮುಖ್ಯನೇನೆ ಸ್ವಾಭಿಮಾನ. ನನಗೆ ನೀನೇ ಮುಖ್ಯ ಜೀವನದಲ್ಲಿ. ಪದ್ದು ನೀನೇ ಮುಖ್ಯ ಕಣೆ, ನೀನೇ ಮುಖ್ಯ. ಓಹೋ, ಕಾಲೋನಿರಲ್ಲ ಕೆಟ್ಟುಳುಗಳೆಲ್ಲ ಇಲ್ಲೇ ಸೇರ್ಕೊಂಡ್ಬಿಟ್ಟವೆ. 2000 ರೂಪಾಯಿ ಚೇಂಜ್ ಐತೆಲ್ಲ. ಸೊಳ್ಳೆ ಬತ್ತಿ ಕೊಡು. ಕಾಲೋನಿಲಿ ಉರಾಗ್ತಾ ಇರೋ ಸೊಳ್ಳೆಗಳು ಜಾಸ್ತಿ ಆಗ್ಬಿಟ್ಟವೆ. ವಿಜಯಮ್ಮ ಇಲ್ರಮ್ಮ ತರಿ ಬಿಡಮ್ಮ. ತಗೋ 2000 ರೂಪಾಯಿ ಉದಿಸ್ಕೊ ಬರ್ತಾ ಇದೆಯಾ, ಹುಷಾರಾಗಿ ಇಟ್ಕೊಂಡು ಹೋಗಿ. ಅಲ್ಲ ಬಲ್ ನನ್ ಮಗ ಕಂಡ್ಲ ನೀನು? ಅಲ್ಲ 2000 ರೂಪಾಯಿ ಸಿಕ್ತಂತ ಜೇಬಿಲ್ ಇಸ್ಕೊಳ್ಳೋದಲ್ವೇ, ವಾಪಸ್ ಕೊಡ್ತಿದೀಯಾ? ಬೇಕು ಅಂತ 2000 ರೂಪಾಯಿನ ಉದಿಸ್ಬಿಟ್ಟು ಎಲ್ಲಾರಿದ್ರಿಗೂ ಮಾನ ಮರ್ಯಾದೆ ಕಡಿಬೇಕು ಅನ್ನೋ ಮಾಟ್ಕಾತಿ ನೀನು. ನಿನ್ನೆ 2000 ರೂಪಾಯಿನ ಇಳಿಸ್ಕೊಂಡು ಕಾಚಾಡ ಬುದ್ಧಿ ನನಗಿಲ್ಲ, ತಿಳ್ಕೊ. ಚಂದಕ್ಕೆ ಹೇಳ್ದೆ ಬಿಡು. ಆ ಕಾಚಡ ಬುದ್ಧಿ ಕಾಲೋನಿಲಿ ಯಾರಿಗೂ ಇಲ್ಲ.
ಆ ಸುಮ್ಮಿಗೆ ಒಬ್ಬಳಿಗೆ ಇರೋದು. ಮುಚ್ಚಮ್ಮ ಬಾಯ್ನ. ಇನ್ನು ಒಂದೇ ಒಂದು ಮಾತು ನಮ್ ಸುಮ್ಮಿ ಬಗ್ಗೆ ಮಾತಾಡಿದ್ರು ಸರಿ ಹೋಗಲ್ಲ ನೋಡು. ಸುಮ್ಕೆರೆ ಸಾಕ್ ಕಂಡಿದ್ದೀನಿ. ಅಲ್ಲ ಅಸಲಿ ವಿಷಯ ಏನು ಅಂತ ಗೊತ್ತಿಲ್ಲ, ಯಾಕಾಗ್ ಬರ್ಕೋತೀಯ? ಏನದ ಅಸಲಿ ವಿಷಯ? ಕಡ್ಡಿ ಸುಮ್ಮನೆ ನಿಂತ್ಕೊಳ್ಳಲ್ಲ, ಹೇಳೋವರೆಗೂ ಕೇಳು, ಬಂದ್ಬಿಟ್ಟು ತಗ್ಬೋಗ್ತೀನಿ ಏನು ಅಸಲಿ ವಿಷಯ ಅಂತ. ನೋಡು, ನಿಮಗೆ ಎಲ್ಲರಿಗೂ ಒಂದು ವಿಷಯ ಹೇಳ್ತೀನಿ, ಚಂದ ಕೇಳಿಸ್ಕೊಳ್ಳಿ. ಆ ಸುಮಿನು ಕೌನ್ಸಿಲರು ಸೇರ್ಕೊಂಡು ಇಡೀ ಕಾಲೋನಿ ಜನನೆಲ್ಲ ಯಾಮಾರಿಸ್ತವ್ರೆ. ಅದ್ ನಿಮಗೆ ಅರ್ಥ ಆಗಕ್ಕಿಲ್ಲ ಅಲ್ಲ? ಅಸ್ಲಿಗೆ ಮದುವೆನೇ ಆಗಿಲ್ಲ ಅಂತಿಲ್ಲ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡವ್ರೆ. ಅವ್ರಿಬ್ರು ಸೇರ್ಕೊಂಡು ನಮ್ಮನ್ನೆಲ್ಲ ಕಿವಿಗೆ ಹೂ ಬಿಡ್ತಾರ ನಮ್ಗೆ. ಯೋ ಒಳ ಕಟ್ಟಿಗೆ, ಅದೇ ನಿಂತಿದ್ ಮಗನಾಗ ಬಾಯ್ ಬಿಟ್ಕೊಂಡು ನೋಡ್ತೀಯ? ನಾನು ಹೇಳ್ತಿರೋದು 100ಕ್ಕೆ 100 ದಿಟ. ಸುಮ್ಮಿ ಕೌನ್ಸಿಲರ್ ಸಾಹೇಬ್ರ ಜೊತೆ ಮದುವೆ ಮಾಡ್ಕೊಳ್ಳೋ ತರ ನಾಟಕ ಮಾಡವಳೆ. ಆ ನಾಟಕ ಮಾಡೋದಕ್ಕೆ ಲಕ್ಷ ಕೂಲಿ ತಗೋತವಳೆ. ನಾಟಕ ಮಾಡೋ ದೊಡ್ಡ ಅವಳಿಗೆ ಏನೈತೆ? ಅಪ್ಪನ ಹುಟ್ಟಿದ ಪ್ರಶ್ನೆ ಕೇಳಿದೆ ನೋಡು. ಅಲ್ಲ, ಈ ಕಾಲೋನಿ ಅಳಿಯ ಅಂತ ಗೊತ್ತಾದ್ರೆ ನೀವೆಲ್ಲರೂ ಸೆಂಟಿಮೆಂಟ್ ನೋಡ್ಕೊಂಡು ಪುಟ ಅಂತ ಓಟ್ ಹೋಗ್ತಿರಲ್ಲ. ಅವ್ನು ಎಲೆಕ್ಷನ್ ಗೆಲ್ತಾನೆ, ಇದಕ್ಕಿಂತ ಇನ್ನೇನಾಗ್ಬೇಕು ಅಂತೀನಿ. ನೋಡಿ, ಅವ್ನು ಎಲೆಕ್ಷನ್ ಗೆದ್ಮ್ಯಾಕೆ ಸುಮ್ಮಿನ ಶ್ರೀದೇವಿ ಕಾಲೋನಿ ಕಾರ್ಪೊರೇಟರ್ ಮಾಡ್ತೀನಿ, ಲಕ್ಷ ದುಡ್ಡು ಕೊಡ್ತೀನಿ ಅಂತ ಮಾತಾಡೈತೆ. ನೋಡ್ತಾ ಇರಿ, ಸುಮಿ ಎಲೆಕ್ಷನ್ ಮುಗಿತಿದ್ದಂಗೆ ಅವನಿಗೆ ಸೋಡಾ ಚೀಟಿ ಕೊಟ್ಟು ಇಲ್ಲೊಂದು ದೊಡ್ಡ ಬಾಗ್ಲೆ ಕಟ್ಕೊಂಡು ಬಾಳ್ತಾವಳೆ. ನನ್ ಮಾತು ದಿಟ ಅಂತೀನಿ. ನಿನ್ ಮಾತನ್ನ ನಾವ್ಯಾಕೆ ನಂಬೇಕು? ನಾವ್ ನಂಬಲ್ಲ. ಅಯ್ಯ ಕುಡ್ತನ್ ಮಗನೆ, ದಡ್ ಮುಂಡನೆ, ನಂಬ್ಲೇಬೇಕು. ಸತ್ಯ ಏನಾರ ಅಮುಕನ್ ಇಟ್ಕೊಳಕ್ ಆಯ್ತದ? ನೋಡಿ, ನಿಮ್ಗೆಲ್ಲ ಸತ್ಯ ಗೊತ್ತಾಗಬೇಕು ಅಂದ್ರೆ ಈಗ ನನ್ ಜೊತೆ ಸುಮ್ಮಿ ಮನೆಗ್ ತಾವ್ ಬನ್ನಿ. ಸತ್ಯ ಏನು ಅಂತ ನಿಮ್ಗೆ ತೋರಿಸ್ತೀನಿ. ಕಡ್ಡಿ ಅದ ನಾನು ಮಡಗ್ಬಿಟ್ಟು ಬರ್ರಿ ನನ್ ಜೊತೆ. ಆಯ್ತೇನ್ರವ, ಬೇಗ ಬನ್ನಿ. ಹೂನಪ್ಪ, ಆಯ್ತು. ಒಳ್ಳೇದಾಗ್ಲಿ ಕಣವ. ಸುಮ್ಮನ ನಿಮ್ಮ ಮಾವರು ನಿನ್ನ ದಿಟ್ಟವಾಗ್ಲೂ ಮಾತಾಡ್ಸಿದ್ರೇನವ? ಹೂನಪ್ಪ, ಮಾವನೇ ಫೋನ್ ಮಾಡಿ ಮನೆಗೆ ಬಾ ಅಂತಂದ್ರು. ಇದ್ದಕ್ಕಿದ್ದಾಗೆ ದಿಢೀರಂತ ಇದೆಲ್ಲ ಹೇಗಾಯ್ತಕ್ಕ? ಏನೋ ಗೊತ್ತಿಲ್ಲ ರಾಜಿ, ಸಾಹೇಬ್ರು ಮನೆಗೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಅದಕ್ಕೆ ರೆಡಿ ಆದೆ. ಅಪ್ಪ, ಮಾವನವರು ತುಂಬ ಒಳ್ಳೆಯವರು. ನಿನ್ನ ಹಾಗೆ ಯಾವಾಗ ನೋಡಿದ್ರು ಮಕ್ಳ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಮಾವ ನನ್ನ ವಾಪಸ್ ಮನೆಗೆ ಬಾ ಅಂತ ಹೇಳ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು, ಅದಕ್ಕೆ ಅಷ್ಟು ಧೈರ್ಯವಾಗಿದ್ದಿದ್ದು ನಾನು. ಹೂಕಣವ ಮಗಳೇ, ನನಗೂ ಸ್ವಲ್ಪ ತಾಳ್ಮೆ ಸಮಾಧಾನ ಕಮ್ಮಿ ಅಲ್ವೇನವ? ಸಣ್ಣ ವಿಚಾರಕ್ಕೂ ನಾನು ಗಾಬರಿ ಆಗ್ಬಿಡ್ತೀನಿ. ಆದರೆ ನೀನು ಹಂಗಲ್ಲ ಮಗಳೇ, ನೀನು ಸ್ವಲ್ಪ ತಾಳ್ಮೆ ಧೈರ್ಯ ಜಾಸ್ತಿ ಕಣವ. ಆ ಧೈರ್ಯ ತಾಳ್ಮೆನ ನೋಡು, ಒಂದಲ್ಲ ಒಂದಿನ ಒಳ್ಳೆ ಸ್ಥಾನಕ್ಕೆ ಕರ್ಕೊಂಡೋಯ್ತದೆ. ಅಕ್ಕ, ನಿನ್ ಜೀವನ ಸರಿ ಹೋದ್ರೆ ನನ್ನ ಕೈಯಾರೆ ಆ ದೇವಿಗೆ ಹೂವಿನ ಮಾಲೆ ಕೊಟ್ಟು ಬರ್ತೀನಿ ಅಂತ ಬೇಡ್ಕೊಂಡಿದ್ದೆ. ಇವತ್ತು ಸಂಜೆನೆ ಹೋಗಿ ಕೊಟ್ಟು ಬರ್ತೀನಿ. ಅಕ್ಕ, ಭಾವನೆ ಬಂದ್ರು ಅನ್ಸುತ್ತೆ. ಸುಮ್ಮನವ್ರೆ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ರಾ? ಸಾಹೇಬ್ರೆ. ರಾಮಯ್ಯ ಅವರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಮನೇಲಿ ಚಿಕ್ಕ ಮನಸ್ತಾಪದಿಂದ ಅಪ್ಪ ಇವ್ರ ಮೇಲೆ ಅಪಾರ್ಥ ಮಾಡಿಕೊಂಡು ಮನೆಯಿಂದ ಆಚೆ ಕಳಿಸ್ಬಿಟ್ರು. ಆ ಪರಿಸ್ಥಿತಿಗೆ ನಾನೇ ಹೊಣೆಗಾರ. ನೀವೇನೇ ಶಿಕ್ಷೆ ಕೊಟ್ಟರು ತಗೋತೀನಿ ರಾಮಯ್ಯ ಅವರೇ. ಈ ವಿಷಯಕ್ಕೆ ನೀವ್ಯಾಕೆ ಸಮಯ ಕೇಳ್ತೀರಿ ಸಾಹೇಬ್ರೆ? ಇದು ಎಲ್ಲ ವಿದ್ಯಾರ್ಥಿದ ಆಟೆಯ. ನೋಡಿ, ನೀವು ಯಾವತ್ತೂ ತಪ್ಪು ಮಾಡಿಲ್ಲ, ಮುಂದಕ್ಕೆ ಮಾಡೋದೂ ಇಲ್ಲ. ನೀವು ನನ್ನ ಮಗಳು ಬೆಂಬಲವಾಗಿ ಎಷ್ಟು ನಿಂತಿದ್ದೀರಿ ಅಂತ ನನಗೆ ಗೊತ್ತಿಲ್ವ ಸಾಹೇಬ್ರೆ? ದಿಟ್ಟವಾಗಿ ಒಂದು ಮಾತು ಹೇಳ್ತೀನಿ ಸಾಹೇಬ್ರೆ, ನಿಮ್ಮಂಥ ಒಳ್ಳೆ ಅಳಿಯಂದ್ರು ನಮಗೆ ಸಿಗೋಕ್ಕೆ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ವೋ ಏನೋ ಸಾಹೇಬ್ರೆ. ರಾಮಯ್ಯ ಅವರೇ, ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ನಂಬಿಕೆನ ನಾ ಕೊನೆವರೆಗೂ ಹೀಗೆ ಉಳಿಸ್ಕೊತೀನಿ. ಬೇಡ ರಾಜಿ, ನನ್ನಿಂದ ನಿಮ್ಮ ಮನಸ್ಸಿಗೆ ಏನಾದ್ರು ತೊಂದರೆ ಆಗಿದ್ದಿದ್ರೆ ನನ್ನ ಕ್ಷಮಿಸ್ಬಿಡು. ಅಯ್ಯೋ, ಅಕ್ಕನ್ ಕರ್ಕೊಂಡು ಹೋಗ್ತಿದ್ದೀರಲ್ಲ ಬಾಬಾ, ನನ್ನೆಲ್ಲ ನೋವು ದೂರ ಆಯ್ತು. ಸಾಹೇಬ್ರೆ, ನಿಮ್ಮಿಂದಾಗ್ಲಿ ಮನೆಯವರಿಂದಾಗ್ಲಿ ಯಾವುದೇ ರೀತಿ ತಪ್ಪುಗಳಾಗಿಲ್ಲ. ಇದಕ್ಕೆಲ್ಲ ಕಾರಣ ಆ ಕಾಶಿ ಮತ್ತೆ ವಿಜಯಕ್ಕ. ಹ್ಞೂ ಸಾಹೇಬ್ರೆ, ಆ ಪಾಪಿಗಳು ನಮ್ಮ ಕುಟುಂಬದ ಮೇಲೆ ಯಾಕೆ ಹಿಂಗೆ ಕೆಂಡ ಕಾರ್ತಾರೋ ಗೊತ್ತಾಯ್ತಲ್ವಲ್ಲ ನನಗೆ. ಇನ್ನು ಮುಂದೆ ಅವ್ರು ನಮ್ಮ ತಂಟೆಗೆ ಬರಲ್ಲ ರಾಮಯ್ಯ ಅವರೇ, ನೀವು ತಲೆ ಕೆಡಿಸ್ಕೋಬೇಡಿ. ಸುಮನ ಅವರೇ, ಹೋಗೋಣ. ಹೋಗೋಣ ಸಾಹೇಬ್ರೆ.
ಮಾವನ ಮನಸ್ಸು ಹೇಗೆ ಬದಲಾಯಿಸಿದ್ರಿ ಅಂತ ಹೇಳಲೇ ಇಲ್ಲ. ಸುಮ್ಮನೆ ಅವರೇ, ಪ್ರತಿಯೊಬ್ಬ ಮನುಷ್ಯನಿಗೂ ಯಾರ ಮೇಲಾದರೂ ಎಮೋಷನಲ್ ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ. ಅಪ್ಪಂಗೆ ಅಮ್ಮ ಅಂದರೆ ವಿಪರೀತ ಅಟ್ಯಾಚ್ಮೆಂಟ್ ಅಲ್ವಾ? ಅವ್ರ ಪ್ರೀತಿನೇ ಅವ್ರನ್ನ ಬದಲಾಯಿಸಿದ್ದು. ನಾನು ಕ್ಷಮೆ ಕೇಳಿದ್ದು ನಾಟಕ ಅಲ್ಲ ಅಂತ ಅಪ್ಪಂಗೆ ಅರ್ಥ ಆಯಿತು. ಅದಕ್ಕೆ ನಿಮ್ಮನ್ನ ಮನೆಗೆ ಬರಕ್ಕೆ ಹೇಳಿದ್ರು. ರಾಮಯ್ಯ ಅವರೇ, ನಿಮ್ಮ ಮಗಳು ನಿಜವಾಗ್ಲೂ ಬುದ್ಧಿವಂತೆ, ಜಾಣೆ. ಹೋಗೋಣವಾ? ಬರ್ತೀನಿ ರಾಮಯ್ಯ, ಬರ್ತೀನಿ ರಾಜ. ಬನ್ನಿ ಸುಮ್ಮನೆ. ನನ್ನ ಮಾತು ಏನ್ ಸತ್ಯನೇ ಇಲ್ಲ ಅಂತ ಗೊತ್ತಾಗತ್ತೆ. ನೀವೇ ನೋಡಿರುತ್ತೆ ಕೌನ್ಸಿಲರ್ ಸಾಹೇಬ್ರೆ, ನಿಂತ್ಕೊಳ್ಳಿ, ಎಲ್ಲಿ ಕೊಟ್ಬಿಟ್ರಿ? ಓ ಬನ್ರಪ್ಪ, ಬನ್ರಿ ಎಲ್ರು ಬಂದ್ರವ ಬನ್ರಿ. ಏ ವಿಜಯಮ್ಮ, ಯಾಕಮ್ಮ ಏನಾಗೈತಮ್ಮ ನಿನಗೆ? ನಮ್ಮ ಕುಟುಂಬನ ಕಣ್ಣೀರು ಹಾಕ್ಸಿದ್ದು, ನೋಯಿಸಿದ್ದು, ಬೇಜಾರು ಮಾಡಿದ್ದು ನಿಂಗೆ ಇನ್ನೂ ಹೊಟ್ಟೆ ತುಂಬಿಲ್ವಾ? ಒಳ್ಳೆ ಬೆನ್ನಿಂದ ಪಿಶಾಚಿ ತರ ಬಿದ್ದಿದೆಯಲ್ಲಮ್ಮ. ರಾಮಯ್ಯ, ನಿನ್ ಮಗಳ ನಾಟಕನ ಬಯಲ್ ಮಾಡಕ್ ಬಂದೀವ್ನಿ. ನೀವು ಮಾಡಿದ ನಾಟಕ, ನಿಮ್ಮ ಮಗ ಮಾಡಿದ ಸಂಚೆಲ್ಲ ಬಯಲಾಗಿ ಅವನ್ ಜೈಲಲ್ಲಿದ್ದಾನೆ. ಏನಾದ್ರೂ ಬಾಲ ಬಿಚ್ಚಿದ್ರೆ ಒಳಗಡೆ ಹಾಕ್ಸ್ಬಿಡ್ತೀನಿ. ಓ, ಒಳಗಾಕ್ಬಿಡ್ತಿರೋ? ಗೊತ್ತಾಯ್ತದೆ ಈಗ. ಕಾಲೋನಿ ಜನರ ಮುಂದೆಲ್ಲ ನಿಮ್ ಮುಖವಾಡ ಕಳ್ಸಿ ಬೀಳುತ್ತಲ್ಲ, ಆಗ ಗೊತ್ತಾಯ್ತದೆ. ನನ್ ಮುಕ್ಕೋಡನ ವಿಜಯಕ್ಕ, ಯಾಕೆ ಹೀಗೆ ಕಾಲ್ ಕೆರ್ಕೊಂಡು ಜಗಳ ಮಾಡ್ತೀರಾ? ನಮ್ ತಾಳ್ಮೆಗೂ ಒಂದು ಮಿತಿ ಇದೆ. ಸುಮಿ, ನೀವಿಬ್ರು ಸೇರ್ಕೊಂಡು ಇಡೀ ಕಾಲೋನಿ ಜನರಿಗೆ ಯಾಮರ್ಸಿರೋ ಸತ್ಯ ನನಗೆ ಗೊತ್ತಾಗದೆ. ನೀವಿಬ್ರು ಮದುವೆ ನಾಟಕ ಅಂತನೂ ನನಗೆ ಗೊತ್ತಾಗದೆ. ಈ ಎಲೆಕ್ಷನ್ಗೋಸ್ಕರ ತಾನೆ ಈ ಕೌನ್ಸಿಲರ್ ಸಾಹೇಬಪ್ಪ ನನ್ ಕುತ್ತಿಗೆ ತಾಳಿ ಕಟ್ಟಿರೋದು. ಎಲೆಕ್ಷನ್ ಮುಗಿದ ತಕ್ಷಣ ವಾಪಸ್ ಕರ್ಕೊಂಡ್ಬಂದು ತವ್ರ ಮನೆಗೆ ಬಿಡಲ್ವೋ?